ಎಲ್ಲರಿಗೂ ನಮಸ್ಕಾರಗಳು. ಕಲಬುರಗಿಯ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕಲ್ಯಾಣ ಕರ್ನಾಟಕ ಚಲನ್ ಅಲ್ಲಿನ ಸಂಪಾದಕರಾದ ಮಲ್ಲಿಕಾರ್ಜುನ್ ಪಗಡಿಯವರು ಹಲವಾರು ವರ್ಷಗಳಿಂದ ರಾಜ್ಯದಲ್ಲಿ ಮತ್ತೆ ದೇಶದಲ್ಲಿ ಮತ್ತೆ ಕಲಬುರಗಿ ಜಿಲ್ಲೆಯಲ್ಲಿ ನಡೆತಕ್ಕಂಥ ವಿದ್ಯಮಾನಗಳ ಬಗ್ಗೆ, ಅವ್ಯವಹಾರಗಳ ಬಗ್ಗೆ, ಅಕ್ರಮಗಳ ಬಗ್ಗೆ ನಿರಂತರವಾಗಿ ಅಧಿಕಾರಿಗಳ ಮತ್ತು ಜನಪ್ರತಿನಿಧಿಗಳ ಕಣ್ಣನ್ನು ತೆರೆಸ್ತಾ ಇದ್ದಾರೆ. ಹಲವಾರು ಕೆಲಸಗಳನ್ನ, ಅಕ್ರಮ ನಡೆದಂತ ಕೆಲಸಗಳನ್ನ ಅವರ ಅಧಿಕಾರಿಗಳ ಗಮನಕ್ಕೆ ತಂದು ಸರಿಪಡಿಸೋ ಕೆಲಸವನ್ನು ಕಲ್ಯಾಣ ಕರ್ನಾಟಕ ಚಲನ್ ಮಾಡ್ತಾ ಬಂದಿದೆ. ಅದಕ್ಕೆ ನಾನು ಮೊದಲು ಅಭಿನಂದನೆ ಸಲ್ಲಿಸ್ತೇನೆ. ಅದ್ರ ಜೊತೆಗೆ ಇನ್ನೊಂದು, ನಮ್ಮ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಪತ್ರಿಕಾ ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳುವ ಕೆಲಸವನ್ನು ನಮ್ಮ ಕಲಬುರಗಿ ಪೊಲೀಸರು ಮಾಡ್ತಾ ಇದ್ದಾರೆ. ಇದಕ್ಕೆ ನಾನು ಧಿಕ್ಕಾರಕ್ಕೆ ಹೋಗ್ತೇನೆ. ಇದೇ ನಮ್ಮ ಮಲ್ಲಿಕಾರ್ಜುನ್ ಪಗಡಿಯವರ ಮೇಲೆ ಒಂದು ಸುಳ್ಳು FIR ಎಕ್ಸ್ಟ್ರಾಕ್ಷನ್ ಕೇಸ್ ಅನ್ನ ದಾಖಲು ಮಾಡಿದ್ದಾರೆ. ಅದು ಏನಂದ್ರೆ, ಬೇಲೂರು ಕ್ರಾಸ್ ಅಲ್ಲಿ ಮಾಡ್ತಕ್ಕಿರ್ತ ಒಂದು ಕಳಪೆ ಕಾಮಗಾರಿಯ ಬಗ್ಗೆ ಸುದ್ದಿ ಮಾಡಿ ಜನಪ್ರತಿನಿಧಿಗಳ ಅಕ್ರಮಗಳನ್ನು ಜನರಿಗೆ ತೋರಿಸುವ ಕೆಲಸ ಮಾಡಿದಂತ ಒಬ್ಬ ಪತ್ರಿಕಾ ಮಿತ್ರನ ಮೇಲೆ FIR ಮಾಡಿದ್ದು ನಾನು ಮೊದಲು ಖಂಡಿಸ್ತೇನೆ. ಇದು ಸಂವಿಧಾನದ ವಿರೋಧಿ ನಡಿ ಅಂತ ಪೊಲೀಸರು ಅನುಸರಿಸಿದ್ದಾರೆ. ನಿರಂತರವಾಗಿ ಸೋಷಿಯಲ್ ಆಕ್ಟಿವಿಸ್ಟ್ ಮೇಲೆ ಮತ್ತೆ ಪತ್ರಿಕಾ ಮಾಧ್ಯಮದ ಮಿತ್ರರ ಮೇಲೆ ಇಂಥ ಸುಳ್ಳು ಪ್ರಕರಣಗಳು ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ನಡೀತಾ ಇವೆ. ಇದಕ್ಕೆ ನಾನು ಖಂಡಿಸ್ತೇನೆ. ಸಬ್ ಅರ್ಬನ್ ಪೊಲೀಸ್ ಸ್ಟೇಷನ್ ಠಾಣಾಧಿಕಾರಿಗಳು ಏನು ಪ್ರಕರಣ ದಾಖಲು ಮಾಡಿದ್ರೆ ಸುಳ್ಳು ಪ್ರಕರಣ, ಈ ಪ್ರಕರಣಕ್ಕೆ B ಅಂತಿಮ ವರದಿಯನ್ನ ಕೂಡಲೇ ದಾಖಲಿಸಬೇಕು. ಯಾಕಂದ್ರೆ ಇವರು ಅಲ್ಲಿ ಒಂದು ಸರ್ಕಾರದ ಕಣ್ಣು ತೆರೆಸಲು ಅಕ್ರಮ ಆಗಿದ್ದನ್ನ, ಕಳಪೆ ಕಾಮಗಾರಿ ಆಗಿದ್ದನ್ನ ತೋರಿಸಿದ್ದಾರೆ. ಮೇಲ್ನೋಟ ಕಂಡು ಬರ್ತಾ ಇದೆಯಪ್ಪ, ರಸ್ತೆ ಕೆದರಿದ್ರೆ ಗೊತ್ತಾಗ್ತಾ ಇದೆ, ಕಿತ್ತೋಗ್ತಾ ಇದೆ ಅಂತೇಳಿ. ಮೊನ್ನೆ ಮಾಡಿದ ರಸ್ತೆ ಕೋಟ್ಯಾಂತರ ರೂಪಾಯಿ ಖರ್ಚು, ನಮ್ಮ ತೆರಿಗೆ ಹಣದ ರಸ್ತೆ ಕಿತ್ತೋಗಿದೆ ಅಂತ ಹೇಳಿದ್ದಾರೆ. ಅಲ್ಲಿ ಯಾರಿಗ ಜೈಲ್ ಹಾಕಂದಿದ್ದಾರೆ. ಆದ್ರೆ ನೀವು KRIDL ಇಂಜಿನಿಯರ್ಗಳು 14 ಕೋಟಿ ರೂಪಾಯಿ ಲೂಟಿ ಮಾಡಿದ್ರು ಕೂಡ ಕೇವಲ ಅಮಾನತ್ತು ಮಾಡ್ತೀರಿ, ಆದ್ರೆ ಯಾವುದೇ ಕ್ರಿಮಿನಲ್ ಮೊಕದ್ದಮೆ ದಾಖಲೆ ಮಾಡೋದಿಲ್ಲ. ಆದ್ರೆ ನಿಮ್ಮ ಅಕ್ರಮಗಳನ್ನು ಹೊರಗೆ ಹಾಕಿದ ಒಬ್ಬ ಪತ್ರಿಕಾ ಮಾಧ್ಯಮದ ಮಿತ್ರರಿಗೆ ನೀವು FIR ಮಾಡ್ತೀರಿ. ಈ ಪತ್ರಿಕಾ ಸ್ವಾತಂತ್ರ್ಯವನ್ನು ಮುಚ್ಚು ಹಾಕಲು ಪ್ರಯತ್ನ ಪಡ್ತಾ ಇದ್ರೆ ಅಂದ್ರೆ ನಾನು ಇದನ್ನ ಖಂಡಿಸ್ತೇನೆ. ಮಲ್ಲಿಕಾರ್ಜುನ್ ಪಗಡಿಯವರ ಜೊತೆ ನಾವೆಲ್ಲರೂ ಇದ್ದೇವೆ. ನೋಡಿ, ಸಂವಿಧಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲರಿಗೆ ಸಂವಿಧಾನದಲ್ಲಿ ಹಕ್ಕನ್ನು ಕೊಟ್ಟಿದ್ದಾರೆ. ಅದೇ ಮೂಲಭೂತ ಹಕ್ಕಿನಲ್ಲಿ ಪತ್ರಿಕಾ ಸ್ವಾತಂತ್ರ್ಯ ಕೂಡ ಬರುತ್ತೆ. ಇವರು ತಮ್ಮ ಕೆಲಸವನ್ನು ಮಾಡಿದ್ದಾರೆ. ಸರ್ಕಾರದ ಕಣ್ಣು ಕೆಲಸ ಮತ್ತೆ ಅಧಿಕಾರಿಗಳ ಕಣ್ಣು ತೆರೆಸುವ ಕೆಲಸವನ್ನು ಮಾಡ್ತಿದ್ರೆ ನೀವು ಅವರ ಮೇಲೆ ಒಂದು ಪ್ರಕರಣವನ್ನು ದಾಖಲೆ ಮಾಡಿ, ಅದು ಯಾರಿಂದ ಅಂದ್ರೆ ಆ ಕಳಪೆ ಕಾಮಗಾರ ಮಾಡಿರುವ ಭ್ರಷ್ಟ ಗುತ್ತಿಗೆದಾರರಿಂದ ಒಂದು ಪ್ರಕರಣ ದಾಖಲೆ ಮಾಡ್ತೀರಿ. ಈ ಪ್ರಕರಣ ದಾಖಲೆ ಮಾಡ್ಬೇಕಾದ್ರೆ ಹಲವಾರು ದಾಖಲೆಗಳನ್ನು ನೋಡ್ಬೇಕಾಗತ್ತೆ. ಅಲ್ಲಿರ್ತಕ್ಕಂಥ ಠಾಣಾಧಿಕಾರಿಗಳೇನು ಪ್ರಕರಣ ದಾಖಲೆ ಮಾಡಿದರೆ ಅದನ್ನ ನಾನು ಖಂಡಿಸ್ತೇನೆ. ಕೂಡಲೇ ಆ ಠಾಣಾಧಿಕಾರಿಗಳು ಆ ಪ್ರಕರಣವನ್ನು B ಅಂತಿಮ ವರದಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸಬೇಕು. ಇಂತಹ ಪ್ರಕರಣಗಳು ದಾಖಲೆ ಮಾಡ್ಬೇಕಾದ್ರೆ ಕೂಲಂಕಷವಾಗಿ ಪರಿಶೀಲನೆ ಮಾಡ್ಬೇಕಂತ ನಾನು ಹೇಳಕ್ ಇಷ್ಟಪಡ್ತೇನೆ. ಯಾರು ಕೂಡ ತಪ್ಪು ಮಾಡಿದ್ರೆ, ಅಧಿಕಾರ ದುರುಪಯೋಗ ಪಡಿಸ್ಕೊಂಡ್ರೆ ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ತೆಗೆದುಕೊಳ್ಳುವ ಕೆಲಸ ಪೊಲೀಸ್ ಇಲಾಖೆ ಮಾಡಬೇಕಾಗಿದೆ. ಅದನ್ನು ಬಿಟ್ಟು ಯಾರು ನಿಮ್ಮ ವಿರುದ್ಧ ಪ್ರಶ್ನೆ ಮಾಡ್ತಾರೋ, ಭ್ರಷ್ಟಾಚಾರ ವಿರುದ್ಧ ಪ್ರಶ್ನೆ ಮಾಡ್ತಾರೋ ಅವರನ್ನ ಹತ್ತಿಕ್ಕುವ ಕೆಲಸ ನಮ್ಮ ಕಲಬುರಗಿಯಲ್ಲಿ ನಡೀತಾ ಇದೆ. ಇದು ನಿಲ್ಲಬೇಕು ಅಂತ ನಾನು ಈ ಮೂಲಕ ಹೇಳಕ್ ಇಷ್ಟಪಡ್ತೇನೆ.